ಮೆಕ್ಕದಮ್ಮ ತಂಗಿನು ಮಗು ಒಂದು 7 ವರ್ಷದ ಮಗು ಸೀರಿಯಸ್ ಇದೆ ಮೆಡಿಕಲ್ ಮಾಮೂಲಿಗೆ ಅರ್ಧಂಬರ್ಧ ಸುತ್ತಿದೆ ಮಗುಗೆ 90%. ಇಬ್ರು ಅವ್ರು ಹೆಣ್ಮಕ್ಳು ಗಂಡು ಮಗು ಚಿಕ್ಕ ಮಗು ಅಮ್ಮ ತಂಗಿ ಒಬ್ಬ ಅಮ್ಮ ಒಂದು 40-50 ಇರುತ್ತೆ. ಆಗಿದೆ ಬ್ಲಾಸ್ಟಿಂಗ್ ಬಿದ್ದಿರೋದು ಎಲ್ಲ ಪೂರ್ತಿ ಹಂಗೆ ಆಯ್ತು. ಸಿಲಿಂಡರ್ ಏನಾಗಿಲ್ವಾ? ಸಿಲಿಂಡರ್ ಏನಾಗಿಲ್ಲ. ಸಿಲಿಂಡರ್ ಅವ್ರೆ ಆಗಿಲ್ಲ. ಇವರು ಅಡಿಗೆ ಮಾಡಕ್ ಇಟ್ಟಿದ್ದಾರೆ, ಆಫ್ ಆಗ್ಬಿಟ್ಟಿದೆ, ಮತ್ತೆ ಹಂಗೆ ಫ್ಲೋ ಆಗ್ಬಿಟ್ಟಿದೆ. ಮತ್ತೆ ಒಂದ್ ಅನ್ಸಿದ್ರೆ ಸರ್ ಗ್ಯಾಸ್ ಎಲ್ಲ 1 kg ಇಲ್ಲ 2 kg ಅಷ್ಟೇ ಖಾಲಿ ಆಗಿರೋದು. ಕ್ಯಾಪ್ ಎಲ್ಲ ಆಗಿದೆ. ಮತ್ತೆ ರೆಗ್ಯುಲೇಟರ್ ಅದಕ್ಕೆ ಹಾಕಿಟ್ಟಿದ್ದೀವಿ. ರೆಗ್ಯುಲೇಟರ್ ನೀವು ಏನ್ ಮಾಡಿದಾರೆ ಸರ್, ಅಡಿಗೆ ಮಾಡಕ್ಕೆ ಆನ್ ಮಾಡಿದ್ದಾರೆ. ಆನ್ ಮಾಡಿಬಿಟ್ಟು ಕುಕ್ಕರ್ ಇಟ್ಟಿದ್ದಾರೆ, ಸ್ವಲ್ಪ ಹೊತ್ತು ಬಿಟ್ಟೋಗಿದೆ, ಅದು ಆಫ್ ಆಗೋಗಿದೆ, ಗಮನಿಸ್ಕೊಂಡಿಲ್ಲ ಇವರು. ಅದು ಗ್ಯಾಸ್ ಫ್ಲೋ ಆಗಿ ಎಲ್ಲ ಸ್ಟೋರ್ ಆಗಿದೆ. ಮತ್ತೆ ಬಂದಿದ ತಕ್ಷಣ ಬಂದು ಏಕದಮ್ ಅಣಿಸಿದಾರೆ, ಆ ಪ್ರೆಸರ್ ಹೊಡೆದಿರೋದು ಇಷ್ಟು ಖರಾಬ್ ಆಗೋದಿದೆ. ಎಲ್ಲಿ ಸ್ಟೋರ್ ಆಗಿರೋದು ಸರ್ ಇಲ್ಲೇ ಸರ್ ಅಡಿಗೆಗೆ ಇಟ್ಟಿದ್ದಾರೆ, ಅಡಿಗೆಗೆ ಇಟ್ಮೇಲೆ ಆಫ್ ಆಗೋಗಿದೆ, ಇವ್ರು ಗಮನಿಸ್ಕೊಂಡಿಲ್ಲ, ಅದು ಗ್ಯಾಸ್ ಫ್ಲೋ ಆಗಿದೆ ಸರ್. ಅರ್ಧ ಗಂಟೆ ಮೇಲೆ ಆದ್ರೆ ಇಷ್ಟು ಖರಾಬ್ ಆಗುತ್ತೆ ಗ್ಯಾಸ್. ಅಷ್ಟೊಂದು ಡೇಂಜರ್. ಕಿಟಕಿ ಇಲ್ಲ ಇದಕ್ಕೆ, ಮೈನ್ ಇದು ವೆಂಟಿಲೇಟರ್ ಇಲ್ಲ, ಪ್ರೆಷರ್ ಇಂದ. ಇನ್ನೊಂದು ಸರ್ ಮನೇನು ಡೌನ್, ಇದು ಗ್ಯಾಸ್ ಔಟ್ ಸೈಡ್ ಹೋಗೋದಕ್ಕೆ ಚಾನ್ಸ್ ಇಲ್ಲ, ಅದೆಲ್ಲ ಅಲ್ಲೇ ಸ್ಟೋರ್ ಹಾಕೊಂಡು ಇದು ಇದೆ. ಒಂದೇ ಸಲ ಬರೋಷ್ಟೊಳಗೆ ಫ್ಲೋ ಗೆತ್ತಾಗ್ತದೆ. ತುಂಬಾ ಬಡವರು. ಅಲ್ಲ ಈಗ ಶಾಸಕರು ಬಂದು ಎಲ್ಲ ನೋಡಿದ್ರೆ ಡ್ಯಾಮೇಜ್ ಅಸೆಸ್ ಮಾಡಿದ್ರೆ ಅಣ್ಣ ಏಮನ್ನ ಟೈಮ್ ಬರ್ತೀನಿ ನಾವು ಶಾಸಕರು ಬಂದಿದ್ರಾ? ಬಂದಿದ್ರು ಅದೇನು ಡ್ಯಾಮೇಜ್ ಲೆಕ್ಕ ಮಾಡಿ ಡಿಸಿ ಕಳಿಸಿ ಅವ್ರಿಗೆ ಕಾಂಪಿಟೇಷನ್ ಇನ್ನೇನಾದ್ರು ಅವ್ರದ್ದು ಟ್ರೀಟ್ಮೆಂಟ್ ಅದು ಇದ್ರೆ ನಾನು ಮಾಡ್ತೀನಿ. ಸರಿ ಏನೋ ನಮ್ಗೆ ಹೇಳಿ ನಮ್ಮ ట్రీట్మెంట్ నువ్వు బీదోళ్ళ అందరూ చెప్తా ఉండదులే మేడం. హాస్పిటల్ తీసుకొచ్చిన అంతా నేను ఇస్తానమ్మా, నేను ఇస్తాను. ఇది గవర్నమెంట్ ఇంకా ఇల్లు కట్టిస్తారా? ಮಹಬೂಬ್ ನಗರ್ ಕೌನ್ಸಿಲರ್ ನಾಗರಾಜ್ ಅವರು ವಾರ್ಡ್ ನಂಬರ್ 7 ಫೋನ್ ಮಾಡಿ ಹೇಳಿದ್ರು, ನಾನು ಬೆಂಗಳೂರಲ್ಲಿ ಮೀಟಿಂಗ್ ಇದೆ ವಿಧಾನಸೌಧ ಬರೋಕ್ಕಾಗಲಿಲ್ಲ ಸರ್, ನೀವು ಬರಬೇಕು ಅಂದರು. ನೀವು ಏನು ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಅದೇನಿದೆ, ಆಮೇಲೆ ಬಂದು ನಾನು ಸರ್ಕಾರದ ವತಿಯಿಂದ ಏನು ಸಹಾಯ ಆಗಬೇಕು, ಆ ಟ್ರೀಟ್ಮೆಂಟ್ಗೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ. ಈಗ ನಾನೇ ಕಣ್ಣಾರೆ ಬಂದು ನೋಡಿದ್ ನನಗೆ ಅನಿಸ್ತು ಇದು ಭಾಳ ಭಯಾನಕ ದೃಶ್ಯ. ಜಾಸ್ತಿ ಜನ ಇದ್ರೆ ಇನ್ನೂ ಕಷ್ಟ ಆಗೋದು, ಕೆಲವು ಅಂತ ನಮ್ಮ ಅದೃಷ್ಟ. ಒಂದು 7 ವರ್ಷದ ಒಂದು ಮಗುವಿಗೆ ಸೀರಿಯಸ್ ಅಂತ ಹೇಳ್ತಾರೆ, ಸದ್ಯ ಅದು ಬದುಕುಲ್ಲಿ. ಈಗ ಒಬ್ಬ ಲೇಡಿ ಅಡ್ಮಿಟ್ ಮಾಡಿದ್ದಾರೆ ಹಾಸ್ಪಿಟಲಲ್ಲಿ. ಅವ್ರದ್ದೇನೇ ಖರ್ಚು ವೆಚ್ಚಿದ್ರೆ ಅವರನ್ನು ಭಯಪಡಬೇಕಾಗಿಲ್ಲ, ಅದನ್ನ ನಾನು ಭರಿಸ್ತೀನಿ ಅಂತ ಹೋಗ್ತೀನಿ. ಮನೆ ಕಟ್ಕೊಡೋದಕ್ಕೆ ತಹಸೀಲ್ದಾರಿಂದ ಲಾಸ್ ಎಷ್ಟು ಅಸೆಸ್ ಮಾಡ್ತೀವಿ, ಲಾಸ್ ಇಂಪ್ಲೂ ಮನೆನೇ ಕಟ್ಕೊಂಡ್ಬಿಡೋಣ ಅಂತ ಏರ್ಪಾಟ್ ಮಾಡ್ಕೊಳ್ತೀವಿ. ಮನೆ ಅಲ್ಲಿ ಸರ್ಕಾರದಿಂದ ಆಗಿಲ್ಲ ಅಂದ್ರೆ ನಾನೇ ಏನೋ ಏರ್ಪಾಟ್ ಮಾಡಿ ನಾವೇನೋ ಮಾಡ್ತೀವಿ, ಒಟ್ಟು ಮನೆ ಕಟ್ಕೊಡ್ತೀವಿ. ಸ್ಲಮ್ ಬೋರ್ಡಲ್ಲೇ ಯಾಕೆ ಕೊಡ್ತೀವಿ, ಏನೋ ಒಂದು ವ್ಯವಸ್ಥೆ ಸರ್ಕಾರದಿಂದ ಆಗಿಲ್ಲ ಅಂದ್ರೆ ನಾನೇ ಮಾಡ್ತೀನಿ. ಸ್ಲಮ್ಗಳು ಮನೆಗಳು ರೆಡಿ ಆಗ್ತದೆ, ಫಸ್ಟ್ ಆದ್ಯತೆ ಮೇಲೆ ಅಲರ್ಟ್ ಮಾಡ್ಕೊಳ್ಳೋಣ ಅವ್ರಿಗೆ. ಎಲ್ಲ ಕೌನ್ಸಿಲರ್ಗಳು ಒಂದೇ ಏನೇ ಈ ತರ ಕಷ್ಟಗಳಿದ್ರು ಯಾವ ವಾರ್ಡಲ್ಲೂ ಎಲ್ಲ ಕೌನ್ಸಿಲರ್ಸು ಒಂದೇ ರೀತಿಯಲ್ಲಿ ಸಹಾಯ ಮಾಡೋದು ಕಲಿಯೋಣ, ನಾವು ಸಹಾಯ ಮಾಡೋಣ ಅಲ್ವಾ? ಪಕ್ಷಪಾತ ಬೇಡ, ಬೇರೆ ಇಲ್ದೇನೆ ನಾವು ಎಲ್ಲ ವಾರ್ಡು ಒಂದೇ ತರ ನೋಡೋಣ. ಈಗ ನಾವೇನು ಅಲ್ಲಿ ಮಾತಾಡೋ ಅಭಿವೃದ್ಧಿ ಕಾರ್ಯಕ್ರಮಗಳು ಅದ್ರ ಬಗ್ಗೆ ಗಮನ ತಗೊಂಡು ಈ ತರ ಯಾವುದಾದ್ರು ಅಶಾಂತಿಯ ಘಟನೆಗಳಾದಾಗ ನಾವು ಅವರ ಒಂದು ಕಷ್ಟಕ್ಕೆ ನಾವು ಸ್ಪಂದಿಸಬೇಕಾಗ್ತದೆ. ಭಾಳ ಬೇಜಾರು ಸಂಗತಿಯನ್ನು ಅವರು ಆದಷ್ಟು ಬೇಗ ರಿಕವರ್ ಆಗಿ ಬರಲಿ. ಮಧ್ಯದಲ್ಲಿ ಯಾವಾಗಲಾದರೂ ಟೈಮ್ ಸಿಕ್ಕಿದಾಗ ನೋಡಿಕೊಂಡು ನಮ್ಮ ಕೌನ್ಸಿಲರ್ಸ್ ನಾವು ಯಾರಾದರೂ ಈ ಕೌನ್ಸಿಲರ್ ಬರಲೇಬೇಕು, ಹಾಸ್ಪಿಟ್ಲ್ಗಳು ನೋಡ್ಕೊಂಡ್ಬಂದು ಡಾಕ್ಟ್ರಿಗೂ ನಾನು ಸ್ವಲ್ಪ ಟ್ರೀಟ್ಮೆಂಟ್ ಚೆನ್ನಾಗಿ ಮಾಡಿ ಅಂತ ಫೋನ್ ಮಾಡಿ ತಿಳಿಸ್ತೀನಿ. ನಾವು ಆಗ ಸ್ವಲ್ಪ ಮುತುವರ್ಜಿ ವಹಿಸ್ತಾರೆ, ಬೇಗ ರಿಕವರಿ ಆಗಿ ಬರ್ತಾರೆ ಅಂತ ದೇವರಲ್ಲಿ ಕೋರ್ಕೊಂಡು ನಾವು ನಮ್ಮ ಕೌನ್ಸಿಲರ್ಸ್ ಎಲ್ಲ ಈ ವಿಷಯದಲ್ಲಿ ಯಾವುದೇ ಇದಾದ್ರೂ ಕೂಡಲೇ ನಾಗರಾಜ್ ಅವರು ಹೆಂಗ್ ಮಾಡೋದು ಅಂದ್ರೆ ಎಲ್ಲ ಕೌನ್ಸಿಲರ್ ಅದೇ ತರ ಶ್ರದ್ಧೆ ವಹಿಸಿ ಇಮಿಡಿಯೇಟ್ ರಿಲೀಫ್ ಸಿಗಬೇಕು, ಒಂದು ಹಾಸ್ಪಿಟಲ್ ಕಳಿಸೋದು, ಈ ವ್ಯವಸ್ಥೆಗಳು ನೀವು ಮಾಡಬೇಕು. ಸರಿನಾ? ಬೆಳಿಗ್ಗೆ 6:45 ಎಲ್ಲ ನಾಗರಾಜ್ ಅವರು ಫೋನ್ ಮಾಡ್ತಾರೆ. 6:45 ಹಾಸ್ಪಿಟಲ್ ನಾಗರಾಜ್ ಅವರು ನನ್ನ ಅಧ್ಯಕ್ಷರು ಕೌನ್ಸಿಲರ್ಸು ಎಲ್ಲರೂ ಸ್ಪಾಟಿಗೆ ಬಂದು ನೋಡಿ
ಕಮಿಷನರು, ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ನಮ್ಮ ಆಡಳಿತ ವರ್ಗ ಎಲ್ಲ ಬಂದು ಪೊಲೀಸ್ನವರು ಎಲ್ಲಾನು ಇಮಿಡಿಯೇಟ್ ಆಗಿ ಸ್ಥಳ ಪರಿಶೀಲನೆ ಮಾಡಿ ಏನೇನು ತುರ್ತು ಸೇವೆ ಮಾಡಬೇಕು ಅದೆಲ್ಲ ಮಾಡಿದ್ದಾರೆ. ಗ್ಯಾಜೆಟ್ಸ್ಗಳು ನಮ್ಮ ರಘು ಇಲ್ಲ ಗ್ಯಾಸ್ ರಘು ಇನ್ಸಿಡೆಂಟ್ ಆಗೋದು ಮುಂದೆ ಇಲ್ಲ ಆಗದೆ ಮುಂದೆ ಈ ತರ ಆಗ್ದಂಗೆ ಸ್ವಲ್ಪ ಎಚ್ಚರಿಕೆಯಿಂದ ಜನ ಮನೆಗಳಲ್ಲಿ ಸ್ವಲ್ಪ ಅವ್ರಿಗೆ ನಾವು ಗೈಡ್ ಮಾಡಬೇಕು. ಈಗ ನಮ್ಮ ರಘು ಇನ್ಚಾರ್ಜ್ ಕೊಟ್ಟು ವಾರ್ಡ್ ವೈಸ್ ಒಂದು ಇದು ಮಾಡಬೇಕು ವರ್ಕ್ಶಾಪ್ ಹೆಣ್ಮಕ್ಳಿಗೆ ಆನ್ ಮಾಡಿದ್ಮೇಲೆ ಅದ್ಮೇಲೆ ಯೂಸ್ ಮಾಡಬೇಕು. ಅದನ್ನ ಜಾಸ್ತಿ ಬರ್ನ್ ಆಗ್ಬೇಕು. ಬಿಟ್ಬಿಟ್ರೆ ಬರ್ನ್ ಆಗದೆ ಮನೆಯೆಲ್ಲ ಸುತ್ತಕೊಂಡು ಪ್ರೆಷರ್ ಜಾಸ್ತಿ ಆಗಿ ಒತ್ತಡ ಜಾಸ್ತಿ ಆಗಿ ಏರ್ ಒಳಗಡೆ ಹೋಗ್ದೇನೆ ಇದಾಗ್ತದೆ. ಅದನ್ನ ರಘು ಪ್ರತಿಯೊಂದು ವಾರ್ಡಲ್ಲೂ ಒಂದೊಂದು ಮೀಟಿಂಗ್ ಮಾಡಿ ಕ್ಯಾಂಪ್ ಮಾಡಿ ಹೆಣ್ಮಕ್ಳನ್ನ ಕರೆದು ಮೀಟಿಂಗ್ ಕರೆದು ಇದರಿಂದ ಅವ್ರಿಗೆ ಅವೇರ್ನೆಸ್ ಬರುತ್ತೆ ಅಲ್ವಾ, ಅವ್ರಿಗೆ ಗೊತ್ತಾಗಬೇಕು ಏನಂತ ಅದು ಹೆಂಗೆ ಆಪರೇಟ್ ಮಾಡಬೇಕು, ಅದಕ್ಕೆ ಸಾಧಕ ಬಾಧಗಳೇನು. ಹೆಚ್ಚಿಗೆ ಸ್ತಂಭಗಳಲ್ಲಿ ಎಲ್ಲಿ ಕಿಟಕಿಗಳಿರಲ್ಲ ಪಾಪ ಮನೆ ಕಟ್ಟಿರ್ತಾರೆ ಅಲ್ಲಿ ಏರ್ ಔಟ್ ಆಗಲ್ಲ ಅಂತ ಕಡೆ ಎಲ್ಲದಕ್ಕೂ ಹೇಳೋದು ಒಳ್ಳೇದು. ಲಾಸ್ಟ್ ಬೆಂಗಳೂರಲ್ಲೂ ಒಂದ್ಸರಿ ಒಳ್ಳೊಳ್ಳೆ ಮನೆಗಳಲ್ಲಿ ಆಗಿದಾವೆ. ಹಾಗೆ ಅವರು ಪ್ರಾಣ ಕಳ್ಕೊಂಡಿರೋ ಸಂಗತಿ ಇದೆ. ಮುಂದೆ ಆಗಬಾರ್ದು. ನಿಮ್ಮ ಜವಾಬ್ದಾರಿ ಆ ವಾರ್ಡ್ ಕೌನ್ಸಿಲರ್ನ ಅಧ್ಯಕ್ಷನ ಕರ್ಕೊಂಡು ಅವಾಗ ಒಂದೊಂದು ದಿವಸ ಮಾಡಿ 31 ವಾರ್ಡ್ ಕವರ್ ಮಾಡಿ. ಓಕೆ.